ಚಂದ್ರಪ್ರಭಾ ಅವರು ಹೊರಗಡೆ ಬಂದ್ರಲ್ವಾ, ಬಿಗ್ ಬಾಸ್ ಬಗ್ಗೆನೇ ಬೇಜಾರ್ ಮಾಡ್ಕೊ ಬಂದಂಗಿತ್ತು. ನಾವು ಟಿವಿನಲ್ಲಿ ಎಷ್ಟು ತೋರಿಸ್ತಾರೋ ಅಷ್ಟೇ ನೋಡೋದು ನಾವುಗಳು. ತಂದು ಬಂದಿದ್ದೆಲ್ಲ ಒಂದ್ ಕಡೆ ಬೇಜಾರಾಗಿತ್ತು. ಸೊ ಸುದೀಪ್ ಸರ್ ಜೊತೆ ನಾವು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ವಾಟ್ ಹ್ಯಾಪನ್ ಟು ಹಿಮ್ ಅಂತ ಜೆನ್ಯೂನ್ಲಿ. ಹೌದು ಪಾಪ ಅವನು ಎಷ್ಟು ಬೇಜಾರಾಗಿರುತ್ತೋ ಐ ಕಾಂಟ್ ಇಮ್ಯಾಜಿನ್. ಬರೀ ಟಾಸ್ಕ್ಗಳು ಸಾಕಾಗಲ್ಲ. ಈ ಹಂಗೆ ನೋಡಕ್ ಹೋದ್ರೆ ಟಾಸ್ಕ್ಗಳಲ್ಲಿ ಗಿಲ್ಲಿ ಸ್ವಲ್ಪ ವೀಕ್ ಇದ್ದ ಕಂಪೇರ್ ಟು ಧನು. ಹೀರೋ ಇದ್ರೆ ವಿಲನ್ ಬೇಕು, ಹೀರೋ ಇದ್ರೆ ಹೀರೋಯಿನ್ ಬೇಕು, ಆ ಥರದ್ದೊಂದು ವೈಬ್. ಸೊ ಅದೊಂದಿತ್ತು. ಅದು ಬಿಟ್ರೆ ಐ ಥಿಂಕ್ ಇನ್ನೂ ಸ್ವಲ್ಪ ಹೆವಿ ಕಾಮಿಡಿ ಆ್ಯಂಗಲ್ ಅಂದರೆ ಸತೀಶ್ ಅವರಿದ್ರು. ಆ್ಯಂಡ್ ಐ ಥಿಂಕ್ ಚಂದ್ರಪ್ರಭಾ ಅವರು ಸಖತ್. ಅವ್ರು ಆಕ್ಚುಲಿ ಪಾಪ ತುಂಬಾ ಬೇಗ ಬಂದ್ಬಿಟ್ರು, ಬಟ್ ತುಂಬಾ ಒಳ್ಳೆ ಕಮಿಡಿಯನ್ ಅವರು. ಸರ್ ಅದೇ ಚಂದ್ರಪ್ರಭಾ ಅವರು ಹೊರಗಡೆ ಬಂದ್ರಲ್ವಾ, ಸೊ ಏನೋ ಬಿಗ್ ಬಾಸ್ ಬಗ್ಗೆನೇ ಬೇಜಾರ್ ಮಾಡ್ಕೊ ಬಂದಂಗಿತ್ತು. ಬಟ್ ಅವ್ರು ಇದುವರೆಗೂ ಎಲ್ಲೂ ಬಾಯ ಬಿಟ್ಟಿಲ್ಲ ಏನ್ ಇಲ್ಲ ಸರ್, ಆಕ್ಚುಲಿ ನಾನು ಅವ್ರಿಗೆ ಸಿಕ್ಕಿದ್ದೆ. ಅವರು ಐ ಡೋಂಟ್ ನೋ ಅವ್ರದ್ದು ಅದೇನು ಕಥೆನೋ ಗೊತ್ತಿಲ್ಲ. ಪರ್ಸ್ನಲ್ ಆಗಿ ಏನು ಏಟ್ ಬಿದ್ದಿದೆಯೋ ಒಬ್ಬೊಬ್ರದ್ದು ಅವ್ರವ್ರದ್ದೇ ಅನುಭವ ಸರ್. ಈಗ ನಾನು ಬಂದ್ಮೇಲೆ ನನಗೂ ಒಂದು ರೀತಿ ಬೇಜಾರಾಗಿರುತ್ತೆ. ಅವ್ರ ಪಾಪ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ವಾರಗಳು ಇದ್ದು ಬಂದರು. ಸೊ ಎಲ್ಲಿ ಏನು ಹೊಡೆತ ಬಿದ್ದಿರುತ್ತೆ ಅಂತ ಗೊತ್ತಾಗಲ್ಲ. ನಾವುಗಳು ಆಚೆ ಬಂದಿದ್ದೆ, ನಾವೆಲ್ಲ ಆಡಿಯನ್ಸ್ ಅಲ್ವಾ. ನಾವು ಟಿ ವಿನಲ್ಲಿ ಎಷ್ಟು ತೋರಿಸ್ತಾರೋ ಅಷ್ಟೇ ನೋಡೋದು ನಾವುಗಳು. ಪಾಪ ಅಲ್ಲಿ ಒಳಗೆ ಏನಾಗಿದೆ, ಎಲ್ಲಿ ಏನು ಕಿತ್ತಾಟಾಗಿದೆ, ಏನು ಜಗಳ ಏನು ಗೊತ್ತೇ ಇಲ್ಲ ಯಾರಿಗೂ. ಸೊ ಪಾಪ ಏನು ಆಗಿದೆ ಅಂತ ಅವರು ನನಗೂ ತಿಳ್ಕೊಳ್ಳೋ ಕುತೂಹಲ ಇತ್ತು. ಯಾಕೆ ಈ ವ್ಯಕ್ತಿ ಹಿಂಗೆ ಮಾಡಿಬಿಟ್ರು, ಕಳಿಸ್ಬಿಟ್ರಲ್ಲ, ಪಾಪ ಒಳ್ಳೆ ವ್ಯಕ್ತಿ ಇದು. ಅವ್ರು ಏನೋ ಬೇಜಾರು ಮಾಡ್ಕೊಂಡಿದ್ದಾರೆ, ಏನಾಯಿತು ಸುದೀಪ್ ಸರ್ ಜೊತೆನೂ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು. ಸೊ ವಾಟ್ ಹ್ಯಾಪನ್ ಟು ಹಿಮ್ ಅಂತ ಜೆನ್ಯೂನ್ಲಿ ಅದೆಲ್ಲ ಇತ್ತು. ಒಂದು ಇವೆಂಟಲ್ಲಿ ಸಿಕ್ಕಿದ್ರು ಮೊನ್ನೆ, ಬಟ್ ತುಂಬ ದಿನಗಳಾಗೋಗಿತ್ತು ಸರ್. ಅದ್ರ ಬಗ್ಗೆ ಎಲ್ಲ ಮಾತುಕತೆ ಜ್ಞಾಪಕ ಮಾಡಿಸಿ ಅವ್ರಿಗೆ ಬೇಜಾರು ಮಾಡಿಸೋವಂಥದ್ದು ಇದಿರಲಿಲ್ಲ. ಚೆನ್ನಾಗಿದ್ದೀರ ಅಣ್ಣ ಅಂತೆಲ್ಲ ಹೇಳ್ಬಿಟ್ಟು, ಹ್ಞೂ ಅಣ್ಣ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಅವತ್ತು ಅನುಬಂಧ ರೆಡ್ ಕಾರ್ಪೆಟ್ ಹೋಸ್ಟ್ ಮಾಡ್ತಾ ಇದ್ದೆ. ಓ ಹೌದಾ ಅಪ್ಪಿ, ಚೆನ್ನಾಗಿ ಮಾಡಪ್ಪಿ ನೀನು ಅಂತೆಲ್ಲ ಹೇಳ್ಬಿಟ್ಟು ತುಂಬ ಸ್ವೀಟಾಗಿ ಮಾತಾಡ್ಸಿದ್ರು. ಸೊ ಅದೊಂದು ಚೆನ್ನಾಗಿತ್ತು ಸರ್. ನನಗೆ ಐ ಲೈಕ್ ಇಟ್. ತುಂಬ ಒಳ್ಳೆ ವ್ಯಕ್ತಿ ಆ ವ್ಯಕ್ತಿ. ಆ್ಯಕ್ಚುಲಿ ಬೇರೆಯವ್ರ ಕಾಲೆಳೆಯೋದು ಬೇಕಿಲ್ಲ. ಅವ್ರ ಕಾಮಿಡಿ, ಅವ್ರ ಸ್ಟೈಲ್ ಕಾಮಿಡಿ ಇದೆ. ಸೊ ನೈಸ್ ಪರ್ಸನ್ ಆ್ಯಕ್ಚುಲಿ, ತುಂಬ ಒಳ್ಳೆ ವ್ಯಕ್ತಿ. ನಿಮ್ದು ಫಸ್ಟ್ ವೀಕ್ ಅಲ್ವಾ, ಹೋಗಿ ಒಂದು ವಾರಕ್ಕೆ ವಾಪಸ್ ಬರ್ತಾ. ಈಗ ಕೊನೆ ವೀಕ್ ಹೋಗ್ಬಿಡೋಣ ಡೈರೆಕ್ಟ್ ಆಗಿ ಫೈನಲ್ಗೆ. ನಿಮ್ಗೆ ಇವ್ರು ಇರ್ಬೇಕಿತ್ತು, ಇವ್ರು ಇರಬಾರ್ದಿತ್ತು ಅನ್ನೋ ಒಂದು 6 ಜನ ಟಾಪ್ 6 ಆ್ಯಕ್ಚುಲಿ ನನ್ನ ಪ್ರಕಾರ ಧನು ಇರಬೇಕಿತ್ತು. ಧನುಷ್ ಇದ್ದ ಅವ್ನು ಆ್ಯಕ್ಚುಲಿ ಟಾಪ್ 6, ಬಟ್ ಅವ್ನು ಅಲ್ಲಿಂದ ತೆಗೆದ್ಬಿಟ್ಟು ಟಾಪ್ 5 ಫಸ್ಟ್ ಅವನ್ನೇ ಎಲಿಮಿನೇಟ್ ಮಾಡಿದ್ದು ಸಾರಿ. ನನಗೆ ಐ ಥಿಂಕ್ ಟಾಪ್ 5 ಹೇಳ್ತೀನಿ. ಧನು ಇರಬೇಕಿತ್ತು, ಧನುಷ್. ಅಭಿಷೇಕ್ ಅವನು ಪಾಪ ತುಂಬ ಒಳ್ಳೆ ಹುಡುಗ, ಸೂಪರಾಗಿ ಆಡ್ತಾನೆ. ಜೆಂಟಲ್ಮೆನ್ ಕಳಿಸ್ಬಿಟ್ರು. ಸೊ ಇಸ್ ಆ್ಯಕ್ಚುಲಿ ವೆರಿ ನೈಸ್ ಗೈ. ಧನು, ಅಶ್ವಿನಿ ಗೌಡ, ಗಿಲ್ಲಿ, ಮತ್ತು ಇಲ್ಲ ಸರ್, ನಾನು ಆ್ಯಕ್ಚುಲಿ ಅದು ಹೋಗ್ತಾ ಪಟಾಕಿ ಇತ್ತು ಒಳಗಡೆ. ಯಾವ ಪಟಾಕಿ? ಪಟ ಅಂತ ಮಾತಾಡೋ ರಕ್ಷಿತಾನ? ರಕ್ಷಿತಾನು ಅಷ್ಟೇ. ಬಟ್ ಐ ಥಿಂಕ್ ನಾನು ನೋಡುವಂತಹ ನನ್ನ ಪರ್ಸ್ನಲ್ ವೈಯಕ್ತಿಕ ಇದರಲ್ಲಿ ಚಂದ್ರಪ್ರಭಾ ಅವರು ಇರಬೇಕಿತ್ತು. ರಕ್ಷಿತಾ ಕೂಡ, ಶಿ ಈಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್ ಹುಡುಗಿ. ಟಾಪ್ 2 ಬರೋದು ಸುಮ್ಮನೆ ಸಿಂಪಲ್ ವಿಚಾರ ಅಲ್ಲವೇ ಅಲ್ಲ. ಅಷ್ಟು ದೂರ ಬರೋದು ಒಂದು ಹುಡುಗಿ ಪಾಪ ಎಲ್ಲಿಂದನೋ ಮಂಗಳೂರಿಂದ ಬಂದು ಕಾಂಟೆಂಟ್ ಎಲ್ಲ ಮಾಡಿಕೊಂಡು ಇಷ್ಟು ದೂರ ಬಂದಿದೆ ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಇದು ಅಟ್ ಆಲ್. ಸೊ ಐ ಥಿಂಕ್ ಚಂದ್ರಪ್ರಭಾ ಅವರು, ರಕ್ಷಿತಾ ಅವರು, ಆಮೇಲೆ ಧನು, ಹಾಂ ನಮ್ಗೆ ಆ್ಯಕ್ಚುಲಿ ತುಂಬ ಬೇಜಾರಾಯ್ತು. ನಾವು ಫಿನಾಲೆನಲ್ಲಿ ಕೂತಿದ್ದಾಗಲೂ ಟಾಸ್ಕ್ ಮಾಸ್ಟರ್ ಅಂತಾನೆ. ಹೌದು, ಯಾಕಂದ್ರೆ ಅವ್ನು ಫೈನಲ್ ಆ ವೀಕ್ ಅವ್ನು ಕಷ್ಟಪಟ್ಟಿರೋ ಕಂಟಿನ್ಯೂಸ್ಲಿ ಗೆದ್ಕೊ ಬಂದಿದ್ದಾನೆ. ಫೈನಲ್ ಟಿಕೆಟ್ ಕೂಡ ಹಂಗೆ ಆ ಥರ ಗೆದ್ಕೊಂಡು ಸಡನ್ ಆಗಿ ಟಾಪ್ 6ಗೆ ಎಲಿಮಿನೇಟ್ ಅಂದ್ರೆ. ಹೌದು ಪಾಪ ಅವನು ಎಷ್ಟು ಬೇಜಾರಾಗಿರುತ್ತೋ ಐ ಕಾಂಟ್ ಇಮ್ಯಾಜಿನ್. ಗಿಲ್ಲಿಗೆ ಒಂದ್ ಕಡೆ ಇತ್ತು ನನ್ನ ಟಫ್ ಅಂತ ಬಂದ್ರೆ, ಒಂದ್ ಕಡೆ ಅಶ್ವಿನಿ, ಧನುಷ್, ಇವರಿಬ್ರು. ಅವ್ನು ಗಿಲ್ಲಿ ಫಿಕ್ಸ್ ಆಗಿದೆ, ಧನುಷ್ ಕಾಂಪಿಟೇಟರ್ ನನ್ನ ಪಕ್ಕ ಅವನು ಅಂತ. ಬಟ್ ಅವ್ನು 6 ಹೋಗಿ ಸಕ್ನ ಗಿಲ್ಲಿಗೆ ಒಂದು ಸ್ಟೇಟ್ಮೆಂಟ್ ಬರುತ್ತಾಗ ನನಗೆ ಶಾಕ್ ಆಗ್ಬಿಟ್ಟು ಅವ್ನು 6ಕ್ಕೆ ಹೋಗಿದ್ದು, ಇನ್ನೂ ಏನೇನಾಗ್ಬೋದಪ್ಪ ಅಂತ ಒಳಗಡೆ ಬಂದು ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಅದೆಲ್ಲ ಸರ್, ಇಫ್ ಯು ಹವ್ ನೋಟಿಸ್ ದ ಡಿಫ್ರೆನ್ಸ್, ಈಗ ಆ ಆಟದಲ್ಲಿ ಈ ಸೀಸನ್ ಆದಮೇಲೆ ಏನು ಗೊತ್ತಾಯ್ತಂದ್ರೆ ಬರೀ ಟಾಸ್ಕ್ಗಳು ಸಾಕಾಗಲ್ಲ. ಈ ಹಂಗೆ ನೋಡೋಕೆ ಹೋದರೆ ಟಾಸ್ಕ್ಗಳಲ್ಲಿ ಗಿಲ್ಲಿ ಸ್ವಲ್ಪ ವೀಕ್ ಇದ್ದ ಕಂಪೇರ್ ಟು ಧನು. ಬಟ್ ಅವನ ಮಾತು ತುಂಬ ಜೋರಿತ್ತು, ಮಾತು ತಲೆ ಹರ್ಟ್ ಅದೆಲ್ಲ ಸಿಕ್ಕಾಪಟ್ಟೆ ಜೋರಿತ್ತು. ಅವ್ನ ಸ್ಟೈಲ್ ಕಾಂಟೆಂಟೇ ಬೇರೆ ಇತ್ತು, ಹ್ಯೂಮರು ಇದೆಲ್ಲ ಬೇರೆ ಇತ್ತು. ಜನರಿಗೆ ಜಾಸ್ತಿ ಹಿಡಿಸಿದ್ದು ಆ ಕಾಂಟೆಂಟು. ಸೊ ಅದ್ರ ಪ್ರಕಾರನೇ ಅವ್ರು ಕೊಡ್ತಾ ಹೋದರು ಆ ಕಾಂಟೆಂಟನ್ನು. ದಟ್ ವೇ ಗಿಲ್ಲಿ ಉಳ್ಕೊಂಡ, ಧನು ಹ್ಯಾಡ್ ಟು ಕಮ್ ಔಟ್. ಬಟ್ ಐ ಥಿಂಕ್ ಅದು ವ್ಯಕ್ತಿತ್ವ ಅಂತ ನೋಡಿದಾಗ ತುಂಬ ಎಲ್ಲರೂ ಒಳ್ಳೆಯವರೇ, ಬಟ್ ಧನು ಇಸ್ ಆಲ್ಸೋ ವೆರಿ ನೈಸ್ಗೆ ಉಳ್ಕೋಬೇಕಿತ್ತು ಅನಿಸ್ತಾ ಇತ್ತು ನನಗೆ. ಅಟ್ಲೀಸ್ಟ್ ಟಾಪ್ 3ನಲ್ಲಿ ನನ್ನ ಪ್ರಕಾರ ನನ್ನ ತಲೆಯಲ್ಲಿ ಇದ್ದಿದ್ದು ಗಿಲ್ಲಿ, ಅಶ್ವಿನಿ ಮತ್ತು ಧನು. ಇವ್ರು 3 ಜನ ಟಾಪ್ 3ನಲ್ಲಿ ಪಕ್ಕಾ ಬಂದೇ ಬರ್ತಾರೆ ಅಂದ್ಕೊಂಡಿದ್ದೆ. ಅದು ಅದೇ ಏನೋ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತೇನೋ ಹೇಳಿದ್ರಲ್ವಾ, ಅದೇ ಆಯಿತು. ಪಾಪ ಅನಿಸ್ತು ಅವ್ನು ನೋಡಿದಾಗ. ಅವ್ರು ಬಂದಾಗಲೂ ಐ ಫೆಲ್ಟ್ ಬ್ಯಾಡ್ ಫಾರ್. ಹೌದು
100%. ಬಟ್ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಾಗಿರಲ್ಲ ಅದು. ವಿನ್ನರ್ ಯಾರು ಅಂತ ನಮ್ಮ ತಲೆಯಲ್ಲಿ ಸ್ಲೈಟ್ಲಿ ಅದು ಎಕ್ಸ್ಪೆಕ್ಟೆಡ್ ಇತ್ತು ನಮಗೆ.